ಟೋಟಲ್ 2 acres ಲೇಔಟ್ ಇದೆ. 2 ಎಕರೆ. ಹೌದು. ಎಷ್ಟು ಸೈಟ್ಸ್ಗಳು ಬರ್ತಾ ಇದೆ ಸರ್? 70 ಸೈಟ್ಸ್ ಮಾಡಿದೀವಿ ಸರ್. 200 ಮೀಟರ್ ಹೋದ್ರೆ ಡೈರೆಕ್ಟ್ ಜಾಯಿನ್ ಆಗುತ್ತೆ. ಡೈರೆಕ್ಟ್ ಜಾಯಿನ್ ಆಗುತ್ತೆ. ಸೂಪರ್ ಅಲ್ಲ ಸರ್ ಇದು? ಹೌದು. ಒಂದು ಒಳ್ಳೆ ಕನೆಕ್ಟಿವಿಟಿ. ತಾವರೆಕೆರೆಯಿಂದ 1.5 ಕಿಲೋಮೀಟರ್ ಬಂಡವಾಳ ಹಾಕಿದ್ರೆ ಯಾವತ್ತು ಇದ್ರೂ ಇಮಿಡಿಯೇಟ್ 1.5 ವರ್ಷ ಬಿಟ್ಟರೆ ಡಬಲ್ ಅಂತೂ ಹಾಗೆ ಆಗ್ತದೆ ಸರ್. ಜಾಸ್ತಿ ವೆಯ್ಟ್ ಮಾಡೋಷ್ಟಿಲ್ಲ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ಆಲ್ರೆಡಿ ಹೈಲೈಟಲ್ಲಿ ನೋಡಿದ್ದೀರಾ ಆ್ಯಂಡ್ ಈವನ್ ತಮ್ನೇಲ್ ಮೇಲೂ ಕೂಡ ನೋಡಿದ್ದೀರಾ. ಒಂದು ಒಳ್ಳೆ ಸೈಟ್ ಬೇಕು, ನೇರ ಮಾಲೀಕರಿಂದ ಇರಬೇಕು ಅಂದರೆ ಡೆಫಿನೆಟ್ಲಿ ವಿಡಿಯೋನ ಪೂರ್ತಿ ನೋಡೋದನ್ನು ಮರಿಬೇಡಿ ವೀಕ್ಷಕರೇ. ಹೌದು ವೀಕ್ಷಕರೇ, ಇವತ್ತು ನಮಗೆ ಶ್ರೀವರ ಪ್ರಾಪರ್ಟೀಸ್ ಅವರು ಪಾರಿಜಾತ ಎನ್ಕ್ಲೇವ್ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಲೇಔಟ್ ಅಂತ ತೊಗೊಂಬಂದಿದ್ದಾರೆ. ಅದು ಕೂಡ ತುಂಬ ಒಳ್ಳೆ ಲೊಕೇಶನು, ಒಂದು ಪ್ರೈಮ್ ಲೊಕೇಶನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಶೈಲೇಶ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ಕಾರ. ಚೆನ್ನಾಗಿದ್ದೀರಾ? ಹಾಂ ಸರ್, ತುಂಬ ಚೆನ್ನಾಗಿದೆ ಸರ್. ನಾನು ಚೆನ್ನಾಗಿದ್ದೀನಿ. ಬನ್ನಿ ವಾಕ್ ಮಾಡ್ಕೊಂಬಿಡೋಣ, ನಮ್ಮ ಲೇಔಟ್ ತೋರಿಸ್ಕೊಂಬಿಡೋಣ. ಹಾಗೇನೆ ಸೊ ರೆಗ್ಯುಲರ್ ಆಗಿ ಒಂದಲ್ಲ ಒಂದು ಪ್ರಾಪರ್ಟೀಸ್ ತರ್ತಾನೆ ಇರ್ತೀರಾ. ಸೊ ಲಾಸ್ಟ್ ಟೈಮ್ ನಮ್ಮ ಜೊತೆ ಕನ್ನಡಕೋರ ಜೊತೆ ಏನು ವಿಡಿಯೋ ಮಾಡಿದ್ವಿ, ಒಂದು ಒಳ್ಳೆ ಫಾರ್ಮ್ ಲ್ಯಾಂಡ್ ಅನ್ನ ತೊಗೊಂಬಂದಿದ್ವಿ. ಹಿಂಗಿತ್ತು ಸರ್ ನಮ್ಮ ವೀಕ್ಷಕರಿಂದ ರೆಸ್ಪಾನ್ಸ್ ಯಾವ ಥರ? ಸರ್ ತುಂಬ ಚೆನ್ನಾಗಿ ಬಂದಿದೆ. ಯಾಕೆಂದ್ರೆ ಆಲ್ರೆಡಿ ಒಂದು 50% ಕಂಪ್ಲೀಟ್ ಕೂಡ ಆಗಿದೆ. ಇನ್ನು 50% ಮಾತ್ರ ಉಳ್ಕೊಂಡಿದೆ. ಹೆಂಗಿದೆ ಸರ್ ಬೆಂಗಳೂರಿಗೆ ಫಾರ್ಮ್ ಲ್ಯಾಂಡ್ ಅಲ್ಲಿ ಇಷ್ಟ ಆಗುತ್ತಾ ಇದೆಯಾ ಸರ್? ವೆರಿ ನಿಯರ್ ಮಾಡಿದ್ದಲ್ಲ, ಅದರಿಂದ ಎಲ್ರಿಗೂ ಇಷ್ಟ ಆಗಲೇಬೇಕಾಗಿದೆ. ತುಂಬಾ ಹತ್ರ ಇತ್ತದು. ಸೊ ಹೆಸರುಗಟ್ಟಾಗಿ ಹತ್ರ ಇರೋದು. ಯಾರಾದರೂ ಬುಕ್ ಮಾಡಿಲ್ಲ ಅಂದ್ರೆ ಈಗಲೂ ಬುಕ್ ಮಾಡಿ, ಇನ್ನೂ ಒಂದು 50% ಅವೈಲೇಬಲ್ ಇದೆ. ಸರ್ ಇವಾಗ ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಇದೀವಿ ನಾವು? ಸರ್ ಇದು ತಾವರೆಕೆರೆ, ಮಾಗಡಿ ರೋಡ್ ತಾವರೆಕೆರೆ ಗೊತ್ತಲ್ಲ? ಹೌದು. ತಾವರೆಕೆರೆಯಿಂದ 1.5 ಕಿಲೋಮೀಟರ್ ಅಲ್ಲಿ ನಮ್ಮ ಲೇಔಟ್ ಮಾಡಿದೀವಿ ಸರ್. ಜಸ್ಟ್ 1.5 ಲೇಔಟ್ ಅಂತ ಬರುತ್ತಿದ್ದು. ಓಕೆ. ಟೋಟಲ್ 2 acres ಲೇಔಟ್ ಇದೆ. 2 ಎಕರೆ. ಹೌದು. ಎಷ್ಟು ಸೈಟ್ಸ್ಗಳು ಬರ್ತಾ ಇದೆ ಸರ್? 70 ಸೈಟ್ಸ್ ಮಾಡಿದೀವಿ ಸರ್. 70 ಸೈಟ್ಗಳು. ಸೊ 70 ಸೈಟ್ಗಳಲ್ಲಿ ಯಾವ್ಯಾವ ಡೈಮೆನ್ಷನ್ ಕೊಡ್ತಾ ಇದ್ದೀರಾ, ಯಾವ್ಯಾವ ಸೈಜಸ್ ಕೊಡ್ತಾ ಇದ್ದೀರಾ? ಸರ್ 20-30, 20-40, 30-40, 30-50 4 ತರ ಡೈಮೆನ್ಷನ್ಸ್ ಇದೆ. ಆಮೇಲೆ ಇದು ಫೇಸಿಂಗ್ ಈಸ್ಟ್ ವೆಸ್ಟ್ ಜಾಸ್ತಿ ಇದೆ. ನಾರ್ತ್ ಸೌತ್ ಒಂದು ಸ್ವಲ್ಪ ಕಡಿಮೆ ಬರುತ್ತೆ. ಕಾರ್ನರ್ ಯಾವ್ದಾದ್ರು ಅವೈಲೇಬಲ್ ಇದೆಯಾ? ವೇಕೆಂಟ್ ಇದೆ ಸರ್. ವೇಕೆಂಟ್ ಇದೆ ಅಂತ ಹೇಳ್ತೀರಾ. ಸೊ ಇವಾಗ ಎಷ್ಟು ಸೈಟ್ ಬಂದು 70 ಸೈಟ್ ಬರ್ತದೆ ಅಂತ ಹೇಳಿದ್ರೆ 70 ಎಷ್ಟು ಅವೈಲೇಬಲ್ ಇರುವಂತದ್ದು ಸರ್? ಸರ್ ಆಲ್ಮೋಸ್ಟ್ ಒಂದು 20 ಕ್ಲೋಸ್ ಆಗಿದೆ. 50 ಸೈಟ್ಸ್ ಇದೆ ಸರ್. 50 ಸೈಟ್ಸ್ ಇದೆ ಸರ್. ಇವಾಗ ಲೇಔಟ್ ಬಗ್ಗೆ ಆಯ್ತು. ಸೊ ಇವಾಗ ಲೊಕ್ಯಾಲಿಟಿ ಬಗ್ಗೆ ತಾವರೆಕೆರೆ ಅಂತೇನೋ ಹೇಳ್ಬಿಟ್ವಿ, ಬಟ್ ಆದ್ರೆ ಈ ಎಕ್ಸಾಕ್ಟ್ ಏರಿಯಾಗೆ ಈ ಏನಂತ ಕರೀತಾರೆ? ಈ ಊರಿಗೆ ಏನಂತ ಕರೀತಾರೆ ಸರ್? ಈ ಊರಿಗೆ ತಾವರೆಕೆರೆ ಸರ್ವೆ ನಂಬರ್ ಇದೆ. ತಾವರೆಕೆರೆನೇ ಟೌನ್ ಲಿಮಿಟ್ ಸರ್ವೆ ನಂಬರ್ ಜಾಗ ಇದು. ತಾವರೆಕೆರೆಯಿಂದ 1.5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಲೇಔಟ್ ಇದೆ ಸರ್. ಜಸ್ಟ್ 1.5 ಕಿಲೋಮೀಟರ್. 1.5 ಕಿಲೋಮೀಟರ್. ಇನ್ನು ಡೆವಲಪ್ಮೆಂಟ್ ಅಂತ ಬಂದ್ರೆ ಇಲ್ಲಿ ಸುತ್ತಮುತ್ತಲು ಏನೇನು ನೋಡ್ಬೋದು ನಾವು? ಏನೇನು ಬರ್ತಾ ಇದೆ ನಮಗೆ? ಪಕ್ಕದಲ್ಲಿ ನರ್ಸಿಂಗ್ ಕಾಲೇಜ್ ಇದೆ, ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ. ನರ್ಸಿಂಗ್ ಕಾಲೇಜ್ NIT ಅಂತ ನಿಮಗೆ ನರ್ಸಿಂಗ್ ಕಾಲೇಜ್ ಸಿಗುತ್ತೆ. ಜಸ್ಟ್ ಒಂದು 500 ಮೀಟರ್ ಡಿಸ್ಟೆನ್ಸ್ ಅಲ್ಲಿ. ಜಸ್ಟ್ 500 ಮೀಟರ್ ಅಲ್ಲಿ. 500 ಮೀಟರ್ ಅಲ್ಲಿ. ಓಕೆ. ಮತ್ತೆ ಇನ್ನೊಂದು ನಿಮಗೆ ಅಂಜನಾದ್ರಿ ಚೌಟ್ರಿ ಸಿಗುತ್ತೆ 500
500 ಮೀಟರ್ಸ್ ಆ ಕಡೆ ಹೋದ್ರೆ ಕಾಲೇಜು ಮತ್ತೆ ಚೌಟ್ರಿ ಎರಡೂ ಪಕ್ಕದಲ್ಲೇನೆ ಇದೆ. 500 ಮೀಟರ್ಸ್ 500 ಮೀಟರ್ ಅಲ್ಲಿ. ಹೌದು. ಓಕೆ. ಅಂಡ್ ಇನ್ನ ಕನೆಕ್ಟಿವಿಟಿ ಅಂತ ಬಂದಾಗ ರೋಡ್ ಗೀಡ್ ಬರೋದಿದ್ರೆ ಯಾವ್ದು ರೋಡ್ ಬಂದು ಇದು ಮುಂದೆ ಒಂದು ಪೆರಿಪಿಲ್ ರಿಂಗ್ ರೋಡ್ ಹೋಗ್ತಾ ಇದೆ, ಕೆಂಗೇರಿ ಉಪನಗರ ಕಡೆಯಿಂದ ಒಂದು ಪೆರಿಪಿಲ್ ರಿಂಗ್ ರೋಡ್ ಬರ್ತಿದೆ, ಅದಕ್ಕೆ ಈ ರೋಡ್ 40 ಫೀಟ್ ರೋಡ್ ಜಾಯಿನ್ ಆಗ್ತಿದೆ. ಇದು ಪೆರಿಫೆರಲ್ ರಿಂಗ್ ರೋಡ್ ಕನೆಕ್ಟ್ ಆಗುತ್ತೆ? ಹೌದು, ಈ ರೋಡ್ ಸ್ಟ್ರೈಟ್ ಹೋದ್ರೆ ಪೆರಿಪಿಲ್ ರಿಂಗ್ ರೋಡ್ ಕನೆಕ್ಟ್ ಆಗುತ್ತೆ. ಇದೇ ರೋಡ್ ಹೇಳ್ತಾ ಇದ್ರೆ ಬೇರೆ ಆ ಕಡೆ ಒಂದು 200 ಮೀಟರ್ ಹೋದ್ರೆ ಡೈರೆಕ್ಟ್ ಜಾಯಿನ್ ಆಗುತ್ತೆ. ಡೈರೆಕ್ಟ್ ಜಾಯಿನ್ ಆಗುತ್ತೆ. ಸೂಪರ್ ಅಲ್ಲ ಸರ್ ಇದು? ಹೌದು, ಒಂದು ಒಳ್ಳೆ ಕನೆಕ್ಟಿವಿಟಿ. ಹಾಗಾದ್ರೆ ಈ ಎಕ್ಸಾಕ್ಟ್ ಈ ಊರಿಂದ ನಾವು ಎಲ್ಲೆಲ್ಲಿಗೆ ಕನೆಕ್ಟಿವಿಟಿ ಹೋಗಬಹುದು, ಎಲ್ಲೆಲ್ಲಿ ಹೋಗ್ಬೋದು ನಾವು ಕನೆಕ್ಟ್ ಆಗ್ಬೋದು? ಇವಾಗ ನಾವು ತುಮಕೂರು ಕಡೆಯಿಂದ ಬಂದ್ರು ನೆಲಮಂಗಲದಿಂದ ಸ್ಟ್ರೈಟ್ ತಾವರೆಕೆರೆಗೆ ಬರ್ಬೋದು ಸೊಂಡೆಕೊಪ್ಪ ರೋಡಲ್ಲಿ. ಅದ್ ಬಿಟ್ರೆ ಮಾಗಡಿ ರೋಡ್ ಸುಂಕುತ್ಕಟ್ಟೆ ಕಡೆಯಿಂದ ಬಂದ್ರು ತಾವರೆಕೆರೆ ಸಿಗುತ್ತೆ. ಮತ್ತೆ ಮೈಸೂರು ರೋಡ್ ದೊಡ್ಡಾಲಮರ ಕಡೆಯಿಂದಲೂ ಬರ್ಬೋದು. ದೊಡ್ಡಾಲಮರ ಮೈಸೂರು ರೋಡಿಂದ ಒಂದು 10 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. 10 ಕಿಲೋಮೀಟರ್. ಮೈಸೂರು ರೋಡ್ ಕಡೆಯಿಂದಲೂ ಅನುಕೂಲ ಇದೆ, ಈ ಕಡೆ ಮಾಗಡಿ ರೋಡ್ವರೆಗೂ ಅನುಕೂಲ ಇದೆ, ತುಮಕೂರು ರೋಡ್ವರೆಗೂ ಅನುಕೂಲ ಇದೆ. ಸುಂಕುತ್ಕಟ್ಟೆಯಿಂದ ಎಷ್ಟೊತ್ತಾಗ್ಬೋದು ಸರ್ ಇಲ್ಲಿ ಬರೋದು? ಸರ್ ಸುಂಕುತ್ಕಟ್ಟೆಯಿಂದ ನಿಮಗೆ ಮೋಸ್ಟ್ಲಿ ಒಂದು 8 ಕಿಲೋಮೀಟರ್ ಆಗ್ಬೋದು. 8 ಕಿಲೋಮೀಟರ್. ಹೌದು ಸರ್. ಇನ್ನು ಬಸ್ಸು, ಟ್ರೈನು, ಏರ್ಪೋರ್ಟ್ ಇಲ್ಲಿಗೆ ಹೋಗೋದಿದ್ರೆ ಎಷ್ಟು ದೂರ ಆಗುತ್ತೆ ನಮಗೆ? ಸರ್ ಮೆಟ್ರೋ ಬಂದು ಪ್ರಪೋಸ್ ಇದೆ, ತಾವರೆಕೆರೆಗೆ ಪ್ರಪೋಸ್ ಇದೆ, ಇನ್ನೊಂದು 2 ಇಯರ್ಸ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಬಜೆಟ್ ಅಲ್ಲಿ ಇದಾಗಿದೆ, ಅನೌನ್ಸ್ಮೆಂಟ್ ಎಲ್ಲ ಆಗಿದೆ. ಮೆಟ್ರೋ ಬರುತ್ತೆ? ಮೆಟ್ರೋ ಬರುತ್ತೆ, ತಾವರೆಕೆರೆಗೆ ಮೆಟ್ರೋ ಇದೆ. ಅಂದ್ರೆ ಯಾವ ಲೈನ್ ಕನೆಕ್ಟ್ ಆಗುತ್ತೆ ಸರ್? ಸುಂಕುತ್ಕಟ್ಟೆಯಿಂದ ಇನ್ನೊಂದು ಹೊಸದಾಗಿ ಮಾಡ್ತಾ ಇದ್ದಾರೆ. ಸುಂಕುತ್ಕಟ್ಟೆಯಿಂದ ಡೈರೆಕ್ಟ್ ಆಗಿ ಮಾಗಡಿ ರೋಡ್ ತಾವರೆಕೆರೆಗೆ ಜಾಯ್ನ್ ಆಗುತ್ತೆ. ಓಕೆ. ಬಸ್ಸಿನ ವ್ಯವಸ್ಥೆ? ಬಸ್ ಬಂದು ನಿಮ್ಗೆ ಏನ್ಸ ತಾವರೆಕೆರೆಗೆ 5 ಮಿನಿಟ್ಸ್ ಒಂದು ಮೆಜೆಸ್ಟಿಕ್ ಇಂದ ಇದೆ, ಮಾರ್ಕೆಟ್ ಇಂದ ಬರ್ತಾನೆ ನೋಡಿದ್ರೆ 25 ಬಸ್ ಬರ್ತಾ ಇದೆ, ಓಡಾಡ್ತಾ ಇದೆ. ವೀಕ್ಷಕರೇ, ನಾನು ಬರ್ತಾ ಇರ್ಬೇಕಾದ್ರೆ ರೋಡ್ ಶೂಟ್ ಕೂಡ ಮಾಡ್ಕೊಂಡ್ ಬಂದಿದ್ದೀನಿ. ರೋಡಲ್ಲಿ ನೀವೇ ನೋಡ್ಬೋದು ಎಷ್ಟೊಂದು ಬಸ್ಗಳಿದೆ. ಅಂಡ್ ತಾವರೆಕೆರೆಯಿಂದ ಒಳಗಡೆ ಎಷ್ಟು ದೂರ ಆಗುತ್ತೆ ಅದನ್ನು ಕೂಡ ಶೂಟ್ ಮಾಡ್ಕೊಂಡ್ ಬಂದಿದ್ದೀನಿ. ನೀವು ಹೇಳ್ದಂಗೆನೆ ಈಸಿ ಸರ್, ಆರಾಮಾಗಿ ಬಂದ್ಬಿಡ್ಬೋದು. 2 ನಿಮಿಷದಲ್ಲಿ ಒಳಗಡೆ ಬಂದ್ಬಿಡ್ತೀವಿ ನಾವು. ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಸರ್, ಇನ್ನು ಏರ್ಪೋರ್ಟ್, ರೈಲ್ವೆ ಸ್ಟೇಷನ್ ಎಲ್ಲಿದೆ, ಹತ್ತಿರದ ಯಾವುದು? ಸರ್ ಏರ್ಪೋರ್ಟ್ ಬಂದು ಇವಾಗ ನೆಲಮಂಗಲ ಹತ್ರ ಮಾಡಬೇಕು ಅಂತ ಪ್ಲಾನ್ ಅಲ್ಲಿ ಇದೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಸೆಕೆಂಡ್ ಏರ್ಪೋರ್ಟ್. ಅದು ಬಂದ್ರಂತೂ ತುಂಬಾ ಒಳ್ಳೆ ಕನೆಕ್ಟಿವಿಟಿ. ಹೌದು. ಓಕೆ. ಈಗ ಎಕ್ಸಿಸ್ಟಿಂಗ್ ದೇವನಹಳ್ಳಿ ಹೋಗೋದಿದ್ರೆ ಎಷ್ಟೊತ್ತಾಗ್ಬೋದು ನಿಮ್ಮ ಪ್ರಕಾರ? ಆಲ್ಮೋಸ್ಟ್ ಒಂದು 1 ಅವರ್ ಅಲ್ಲಿ ಹೋಗ್ಬೋದು. 1 ಅವರ್ ಅಲ್ಲಿ ರೀಚ್ ಆಗ್ಬೋದು. ರೈಲ್ವೆ ಸ್ಟೇಷನ್ ಯಾವ್ದು ಸರ್ ಇಲ್ಲಿ ಹತ್ರ? ಸರ್ ರೈಲ್ವೆ ಸ್ಟೇಷನ್ ನೆಲಮಂಗಲ ರೈಲ್ವೆ ಸ್ಟೇಷನ್ ಹತ್ರ ಇದೆ. ನಿಮ್ಗೆ ಒಂದು 15 ಕಿಲೋಮೀಟರ್ ಆಗ್ಬೋದು. 15 ಕಿಲೋಮೀಟರ್. ನಿಮ್ಗೆ ಚಿಕ್ಕಬಳ್ಳಾಪುರ, ಯಶವಂತಪುರ ಅವೆಲ್ಲ ಹತ್ರದಲ್ಲಿ ಇರುವಂತದ್ದು. ಓಕೆ ಸರ್. ಇನ್ನ ಸ್ಕೂಲ್ ಬಿಟ್ರೆ ಈ ಕಡೆ ಮೈಸೂರು ರೋಡ್ ಇದೆಯಲ್ಲ, ಮೈಸೂರು ಕಡೆಯಿಂದ ಬಂದ್ರು ನಿಮ್ಗೆ ಕೆಂಗೇರಿ ಉಪನಗರ ಒಂದು 12ರಿಂದ 15 ಕಿಲೋಮೀಟರ್ ಕೆಂಗೇರಿ ಉಪನಗರ ಆಗುತ್ತೆ, ಸಿಕ್ಬಿಡುತ್ತೆ. ಸರ್, ಇನ್ನು ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಗಳು ಯಾವ್ದಾದಿದೆ ಸುತ್ತಮುತ್ತಲು? ತಾವರೆಕೆರೆ ಟೌನ್ ಅಲ್ಲಿ ಎಲ್ಲಾ ತರದ್ದು ಇದಾವೆ ಸರ್. ಯಾಕೆಂದ್ರೆ ಕಾಲೇಜ್ ಬಂದು ಅಂಜನಾದ್ರಿ ಕಾಲೇಜ್ ಅಂತಾನೆ ಇದೆ, ಜಸ್ಟ್ 500 ಮೀಟರ್ಸ್. ಅಂಜನಾದ್ರಿ ನರ್ಸಿಂಗ್ ಕಾಲೇಜ್ ಇದೆ, N8 ಅಂತ ಅವಾಗಲೇ ಹೇಳಿದೆ ನಿಮ್ಗೆ, ಅದು 500 ಮೀಟರ್ಸ್ ಅಲ್ಲಿ ಇದೆ. ಮತ್ತೆ ತಾವರೆಕೆರೆ ಟೌನ್ ಅಲ್ಲಿ ಪ್ರತಿಯೊಂದು ಕಾಲೇಜಸ್, ಹಾಸ್ಪಿಟಲ್ ಪ್ರತಿಯೊಂದು ಇದೆ. ಜಸ್ಟ್ 1.5 ಕಿಲೋಮೀಟರ್ ಆಗಿರೋದ್ರಿಂದ ಜಾಸ್ತಿ ಇದನ್ನು ಅದು ಭಯ ಪಡುವಂಥದ್ದೇನಿಲ್ಲ. ಬೇಗ ವಾಕಬಲ್ ಕೂಡ ಹೋಗ್ಬೋದು. ಎಷ್ಟು ಎನಿ ಟೈಮ್ 24 ಅವರ್ಸ್ ಬಸ್ ಫೆಸಿಲಿಟೀಸ್ ಇದೆ. ಮೆಜೆಸ್ಟಿಕ್ ಇಂದ ಇಡ್ಬೋದು, ಮಾರ್ಕೆಟ್ ಇಂದ ಇಡ್ಬೋದು, ಎಲ್ಲ ತರ ಅನುಕೂಲ ಇದೆ ಸರ್ ಈ ಲೇಔಟ್ ಎಲ್ಲ ಇದೆ ಅಲ್ವಾ? ಸೊ ವೀಕ್ಷಕರೇ, ನಿಜವಾಗ್ಲೂ ಹೌದು. ನೀವು ತಾವರೆಕೆರೆ ಯಾರ್ಯಾರಿಗೆ ಗೊತ್ತು ಅವರಿಗೆ ಒನ್ ಆಫ್ ದ ಬೆಸ್ಟ್ ಲೇಔಟ್ ಅಂತ ಹೇಳ್ಬೋದು. ಮಾಗಡಿ ರೋಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಮೈಸೂರು ರೋಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀರಾ, ತುಮಕೂರು ರೋಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ, ಹಾಸನ ಹೈವೇಗೆ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಇದು ಇವೆಲ್ಲದಕ್ಕೂ ಕೂಡ ಒನ್ ಆಫ್ ದ ಪ್ರೈಮ್ ಲೊಕೇಶನ್. ಕರೆಕ್ಟಾ ಸರ್? ಇದೆಲ್ಲದಕ್ಕೂ ಕನೆಕ್ಟಿವಿಟಿ ಇದೆ, 3 ರೋಡ್ಗೂ ಕನೆಕ್ಟಿವಿಟಿ, ಎಲ್ಲ ಕಡೆನೂ ಕನೆಕ್ಟಿವಿಟಿ ಸಿಗುತ್ತೆ. ಸೊ ಇದನ್ನ ನಮ್ಮ ಬಾಯಲ್ಲಿ ಹೇಳಿದ್ರು ಕೂಡ ನೀವು ನಂಬಬೇಕು ಅಂತ ಏನಿಲ್ಲ. ನಾನು ನಿಮ್ಗೆ ಲೊಕೇಶನ್ ಅನ್ನು ಕೊಟ್ಟಿರ್ತೀನಿ, ಗೂಗಲ್ ಲೊಕೇಶನ್ ಅನ್ನು ಹಾಕೊಳ್ಳಿ, ನೋಡಿ ಹೌದು ಗುರು ಸರಿ ಅನ್ಸದ ಮೇಲೇನೆ ನೀವು ಇಲ್ಲಿ ವಿಸಿಟ್ಸ್ ಅನ್ನ ಮಾಡಬಹುದು. ಸರ್, ಇನ್ನು ಇಲ್ಲಿ ನಮಗೆ ಡೆವಲಪ್ಮೆಂಟ್ ಅಂತ ಬಂದ್ರೆ ಏನೇನು ಡೆವಲಪ್ಮೆಂಟ್ ಕೊಡ್ತೀರಾ ಸರ್? ಇವಾಗ ಲೈಟ್ ಕಂಬಗಳು ಹಾಕಿದೀವಿ, ಲೈಟ್ ಕಂಬ ಫೋಲ್ಸ್ ಹಾಕಿದೀವಿ, ತಾರ್ ರೋಡ್ ಮಾಡ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಒಂದು ರೌಂಡ್ ಹಾಕಿದ್ವಿ, ಸ್ವಲ್ಪ ಇದಾಗಿದೆ, ಎಲ್ಲ ಕ್ಲೀನ್ ಮಾಡಿ ಮತ್ತೆ ಆಗ್ತಾ ಇದೆ. ಆ ಮೇನ್ ರೋಡ್ ಎಷ್ಟಾಗಲ ಬರುತ್ತೆ ಸರ್? ಅದು ಮೇನ್ ರೋಡ್ 40 ಫೀಟ್ ರೋಡ್ ಇದೆ, ಇವೆಲ್ಲ ಸಬ್ ರೋಡ್ ಎಲ್ಲ 30 ಫೀಟ್ ಇದೆ ಸರ್. 40-30. ಓಕೆ. ಅಂಡ್ ಕರೆಂಟಿನ ವ್ಯವಸ್ಥೆ ಯಾವಾಗ ಮಾಡ್ಕೊಡ್ತೀರಾ? ಇನ್ನೊಂದು ಸ್ವಲ್ಪ ದಿನದಲ್ಲಿ ಮಾಡ್ಬಿಡ್ತೀನಿ ಸರ್. ಸೊ ಆದಷ್ಟು ಬೇಗ ಆಗುತ್ತೆ. ಆದಷ್ಟು ಬೇಗ. ನೀರಿಗೆ ವ್ಯವಸ್ಥೆ ಮಾಡಿ, ವಾಟರ್ ಎಲ್ಲ ಕನೆಕ್ಷನ್ ಆಗಿದೆ, ಬೋರ್ ಹಾಕ್ಸಿದೀವಿ. ಬನ್ನಿ ಒಂಚೂರು ತೋರಿಸ್ಬಿಡೋಣ. ಬನ್ನಿ ವೀಕ್ಷಕರೇ, ಇದೇ ವಾಟರ್ ಕನೆಕ್ಷನ್ ಇದೆ, ಸೈಟ್ ಮಾರ್ಕಿಂಗ್ ಆಗಿದೆ, ಸ್ಯಾನಿಟರಿ ಆಗಿದೆ, ಮಾರ್ಕಿಂಗ್ ಆಗಿದೆ, ಕಾಂಪೌಂಡ್ ಹಾಕಿದೀವಿ ಸುತ್ತಲೂ ತೋರಿಸಿ, ಅಲ್ಲೆಲ್ಲ ತೋರಿಸಿ, ಸುತ್ತಲೂ ನಿಮಗೆ ಒಂದು ಗೇಟೆಡ್ ಕಮ್ಯುನಿಟಿ ಅಂತ ಹೇಳ್ಬೋದು. ಎಲ್ಲ ಕಡೆ ನಿಮಗೆ ಕಾಂಪೌಂಡ್ಸ್ ಅನ್ನ ಹಾಕಿದ್ದಾರೆ. ಅಂಡ್ ಇಲ್ಲಿ ತೋರಿಸಿ, ಬಾಕ್ಸ್ ಟೈಪ್ ಡ್ರೈನೇಜ್, ಕಂಪ್ಲೀಟ್ ಆಗಿ ಬಾಕ್ಸ್ ಟೈಪ್ ಡ್ರೈನೇಜ್ ಹಾಕಿದ್ದಾರೆ. ಸಿವೇಜ್ಗೆ ಏನು ವ್ಯವಸ್ಥೆ ಮಾಡಿದ್ರೆ ಸರ್? ಸಿವೇಜ್ ಫಿಟ್ ಮಾಡಿಬಿಟ್ಟಿದ್ದೀರಾ? ಓಕೆ. STP ಬರ್ತಾ ಇದೆ ಹಾಗಾದ್ರೆ? ಹೌದು. ಸೊ ವೀಕ್ಷಕರೇ, ಪ್ರತಿಯೊಂದು ವ್ಯವಸ್ಥೆ, ಒಂದು ಬೇಸಿಕ್ ಏನೇನು ಬೇಕು ಎಲ್ಲ ವ್ಯವಸ್ಥೆ ಇದೆ. ಕರೆಂಟ್ ಲೈನ್ ಒಂದು ಬಂದುಬಿಟ್ರೆ ಮುಗೀತು ಅಂತ ಹೇಳ್ಬೋದು, TC ಒಂದು ಬಂದುಬಿಟ್ರೆ ಮುಗೀತು ಅಂತ ಹೇಳ್ಬೋದು. ಸರ್, ನೀರಿಗೇನು ಬೋರ್ ಹಾಕಿದ್ರೆ? ಬೋರ್ವೆಲ್ ವಿತ್ ಪಂಚಾಯತಿ ವಾಟರ್ ಕೂಡ ಮಾತಾಡಿದ್ವಿ. ಪಂಚಾಯತಿಯಿಂದನೂ ವಾಟರ್ ಬರ್ತಾ ಇದೆ. ತಾವರೆಕೆರೆ ಲಿಮಿಟ್ ಅಲ್ಲ, ಪಂಚಾಯತಿ ವಾಟರ್ ಕೂಡ ಸೌಲಭ್ಯ, ವಾಟರ್ ಕೂಡ ಬರ್ತೀರಾ. ಒಂದು ಕ್ವಶನ್ ಕೇಳಲ್ಲ ಸರ್, ಯಾರಾದರೂ
ಬೇರೆ ಬೇರೆ ಜಾಗನ ಬಿಟ್ಬಿಟ್ಟು ಇಲ್ಲೇ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇಲ್ಲೇ ಯಾಕೆ ಇದು ವೆರಿ ತಗೊಳ್ಬೇಕು? ನಿಯರ್ ಪ್ರಾಜೆಕ್ಟ್. ಯಾಕೆಂದ್ರೆ ಯಾರ್ಯಾರು ತುಂಬಾ ಲೇಔಟ್ಸ್ ಗಳಿದಾವೆ ಬೆಂಗಳೂರು ಸರೌಂಡ್, ನಮ್ಮ ಕಾಂಪಿಟೇಷನ್ ಬಿಸ್ನೆಸ್ ತುಂಬಾನೇ ಇರುತ್ತಲ್ವಾ. ಹೌದು ಹೌದು ಹೌದು. ಎಲ್ಲಾ ಬಿಸ್ನೆಸ್ ಅಲ್ಲೂ ಕಾಂಪಿಟೇಷನ್ ಇದ್ದೇ ಇರುತ್ತೆ. ತಾವರೆಕೆರೆಯಿಂದ 1.5 ಕಿಲೋಮೀಟರ್ ಬಂಡವಾಳ ಹಾಕಿದ್ರೆ ಯಾವತ್ತು ಇದ್ರೂ ಇಮಿಡಿಯೇಟ್ 1-1.5 ವರ್ಷ ಬಿಟ್ಟರೆ ಡಬಲ್ ಅಂತೂ ಹಾಗೆ ಆಗ್ತದೆ ಸರ್. ಜಾಸ್ತಿ ವೆಯ್ಟ್ ಮಾಡೋಷ್ಟಿಲ್ಲ. ಯಾಕಂದ್ರೆ ಗೌರ್ಮೆಂಟ್ ವ್ಯಾಲ್ಯೂನು ಕೂಡ 1600 ಚಿಲ್ಲರೆ ಗೌರ್ಮೆಂಟ್ ವ್ಯಾಲ್ಯೂ ಇದೆ ಇದಕ್ಕೆ. ನಾವು ಎಲ್ಲ ಥರ ಅಮ್ಯುನಿಟೀಸ್ ಎಲ್ಲ ಆಲ್ರೆಡಿ ಕೊಟ್ಬಿಟ್ಟಿದ್ದೀವಿ, ಗೊತ್ತಾಯ್ತಾ. ಇನ್ನು ಕರೆಂಟ್ ಕಲೆಕ್ಷನ್ ಒಂದು ಕೊಟ್ಟರೆ ನಿಮಗೆ ಇಮಿಡಿಯೇಟ್ ಮನೆ ಕಟ್ಕೊಳ್ಳೋಕೆ ಅನುಕೂಲ ಇದೆ ಸರ್. ಅನುಕೂಲ ಆಗುತ್ತೆ ಅಂತ ಹೇಳ್ತೀರಾ. ಸೊ ನೀವು ಹೇಳ್ತಾ ಇರುವಂಥದ್ದು ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ ಆಗಲಿ, ಉಳ್ಕೊಳ್ಳೋದಕ್ಕಾಗಲಿ ಎಲ್ಲದಕ್ಕೂ ಎಲ್ಲ ಜಾಗ ಅನುಕೂಲ ಇದೆ. ಓಕೆ ಓಕೆ. ಸೊ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಮ ಪ್ರಕಾರ ಎಷ್ಟು ಅಪ್ರಿಷಿಯೇಷನ್ ಸಿಗ್ಬೋದು ಸರ್ ನಮಗೆ? ಸರ್ 1 ವರ್ಷಕ್ಕೆ ನಿಮ್ಗೆ ಆಲ್ಮೋಸ್ಟ್ ಹಾಕಿರೋ ಬಂಡವಾಳಕ್ಕೆ 1,000 ರೂಪಾಯಿ ಅಂತೂ ಜಂಪ್ ಆಗಿ ಆಗುತ್ತೆ. 1,000 ರೂಪಾಯಿ ಜಂಪ್ ಆಗುತ್ತೆ ಅಂತೀರಾ? 100% ಆಗುತ್ತೆ. ಒಬ್ಬೊಬ್ಬ. ಸೊ ಆಲ್ಮೋಸ್ಟ್ ನಮಗೆ 50 to 60% ಜಂಪ್ ಆದಂಗೆ ಆಯ್ತು ಹಾಗಾದ್ರೆ. ಹೌದು. ಓ ಸೂಪರ್ ಅಂತ ಹೇಳ್ಬೋದು ಸರ್. ಫೈನಲ್ ಆಗಿ ಬರುವಂಥದ್ದು ಇಲ್ಲಿ ಏನು ಪ್ರೈಸ್ ಅನ್ನ ಕೋಟ್ ಮಾಡ್ತಾ ಇದ್ದೀರಾ ಸರ್? 2,500 ಕೋಟ್ ಮಾಡಿದ್ವಿ ಸರ್. 2,500 ಪರ್ ಸ್ಕ್ವೇರ್ ಫೀಟ್. ಹೌದು. ಓಕೆ, ಇದು ವರ್ತ ಸರ್? ಇದು ಸುತ್ತಮುತ್ತಲು ಏನು ಓಡ್ತಾ ಇದೆ ಇಲ್ಲಿ ಸರ್? ಸುತ್ತಲೂ ಇವಾಗ ತಾವರೆಕೆರೆ ಟೌನ್ ಅಲ್ಲಿ ಆಲ್ಮೋಸ್ಟ್ 3,000-4,000 5,000 ರೂಪಾಯಿ ಗಂಟಲು ಇದೆ. 5,000 ಅಲ್ಲಿದೆ. 5,000 ಇದೆ. ಜಸ್ಟ್ ನೀವು 1 ಕಿಲೋಮೀಟರ್ ಬಂದ್ಬಿಟ್ರೆ ಜಸ್ಟ್ 2,500 ಸಿಗುತ್ತೆ. 2,500 ಅರ್ಧಕ್ಕಿಂತ ಅರ್ಧ ಪ್ರೈಸ್. ಓಕೆ ಓಕೆ ಸರ್. ಲೋನ್ ಎಲ್ಲ ಆಗುತ್ತೆ ಸರ್? ಇದು ಖಾತಾ ಯಾವ್ದು ಬರ್ತಾ ಇದೆ ಸರ್? ಈ ಖಾತಾ ಸರ್, ಇಂಡಿವಿಜುವಲ್ ಈ ಖಾತಾ ಕೊಡ್ತೇನೆ ಪರ್ಟಿಕ್ಯುಲರ್ ಆಗಿ. ಅದರಿಂದ ಎಲ್ಲ ಬ್ಯಾಂಕಲ್ಲಿ ಲೋನ್ ಆಗುತ್ತೆ ಸರ್. ಈ ಖಾತಾ ಅಂದಾಗ ತುಂಬಾ ಜನ ಕೇಳ್ತಾರೆ, ಈ ಸ್ವತ್ತು ಆಗಿದೆಯಾ, ನಾಳೆ ರಿಜಿಸ್ಟ್ರೇಷನ್ ಆಗುತ್ತಾ ಅನ್ನೋದೊಂದು ಕ್ವಶನ್ ಬರುತ್ತೆ. ಏನ್ ಹೇಳ್ತೀರಾ? 100% ಇದೆ ಸರ್ ಈ ಖಾತಾ. ಆಯ್ತಾ, ನಾನು ಕಮಿಟ್ ಆಗ್ತಾ ಇರೋದು ಈ ಖಾತಾ ಅಂತಲೇ. ಓಕೆ ಓಕೆ. ಆಯ್ತಾ, ಅದು ಬರ್ತಿದಂಗೆ ರಿಜಿಸ್ಟ್ರೇಷನ್ ಅವ್ರಿಗೆ ವಿತಿನ್ ಇಮಿಡಿಯೇಟ್ ಕೊಡ್ತೀನಿ, ರಿಜಿಸ್ಟರ್ ಮಾಡ್ಕೊಡ್ತೀನಿ. ರಿಜಿಸ್ಟರ್ ಮಾಡ್ಕೊಡ್ತೀರಾ? ಓಕೆ. ಸೊ ಲೋನ್ ಕೂಡ ಆಗುತ್ತೆ. ಹೌದು. ಎಷ್ಟು ಪರ್ಸೆಂಟ್ ಲೋನ್ ಆಗ್ಬೋದು ನಿಮ್ಮ? ಆಲ್ಮೋಸ್ಟ್ 70 to 80% ವರೆಗೂ ಲೋನ್ ಕೊಡ್ತೀವಿ. 80% ವರೆಗೆ. ಸರ್ ನಮ್ಮ ವೀಕ್ಷಕರು ಯಾರಾದರೂ ಬರ್ತೀವಿ ಇಮಿಡಿಯೇಟ್ಲಿ ಬುಕ್ ಮಾಡ್ಕೊಡ್ತೀವಿ ಅಂತಂದ್ರೆ ಸ್ಪೆಷಲ್ ಡಿಸ್ಕೌಂಟ್ಸ್ ಏನಾದರೂ ಸಿಗ್ಬೋದು ಸರ್? 1 ಲಕ್ಷ ರೂಪಾಯಿ ಸ್ಟ್ರೈಟ್ ಅವೇ ಡಿಸ್ಕೌಂಟ್ ಕೊಡ್ತೀನಿ ಸರ್. ಸ್ಟ್ರೇಟ್ ಅವೇ 1 ಲಕ್ಷ ಡಿಸ್ಕೌಂಟ್. ಆಲ್ಮೋಸ್ಟ್ 100 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಡೌನ್ ಮಾಡ್ದಂಗೆ ಆಯ್ತಲ್ಲ ಸರ್ ಇದಿಲ್ಲಿ. ಸೊ ಆಲ್ಮೋಸ್ಟ್ 2,400 ಚಿಲ್ಲರೆ ಅಂತ ಹೇಳ್ಬೋದು. ಆ ರೇಟ್ಗೆ ಸಿಗ್ತಾ ಇದೆ. ಸೊ ಒಂದ್ಸತಿ ಬನ್ನಿ, ವಿಸಿಟ್ ಮಾಡಿ ಸರ್ನ ಮಾತಾಡ್ಬೋದು. ಸರ್ ಯಾರಾದರೂ ನಿಮ್ಮನ್ನ ಬರಬೇಕು ಮಾತಾಡಬೇಕು, ಇಲ್ಲಂತೂ ಬಿಡಿ ಡೈರೆಕ್ಟಾಗಿ ಬರ್ತಾರೆ ಬಿಡಿ, ನಿಮ್ಮ ಜೊತೆ ಮಾತಾಡಬೇಕು ಅಂತಂದ್ರೆ ಎಲ್ಲಿ ಬರಬೇಕು? ಆಫೀಸ್ ಇದೆ. ರಾಜೇನಗರದಲ್ಲಿ ಆಫೀಸ್ ಇದೆ. ರಾಜೇನಗರಲ್ಲ? ಓಕೆ ಓಕೆ. ಟೈಮ್ ಸಿಕ್ಸ್ ಸರ್? ಟೈಮಿಂಗ್ಸ್ ಏನಿರುತ್ತೆ? ಟೈಮಿಂಗ್ಸ್ ಎನಿ ಟೈಮ್ ಬರ್ಬೋದು ಸರ್. ಆಲ್ಮೋಸ್ಟ್ ನಿಮಗೆ 9:30 to around 7:30 ವರೆಗೂ. 7:30 ವರೆಗೂ ಇರ್ತೀರಾ. ಆಮೇಲೆ ಇಲ್ಲಿ ಸಂಡೇನೂ ಕೂಡ ಅವೈಲೇಬಲ್ ಇರ್ತೀರಾ ಸರ್? ಎನಿ ಟೈಮ್ ಇರ್ತೀನಿ ಸರ್. ಇಲ್ಲೂ ಯಾರಾದರೂ ಇರ್ತಾರೆ? ಇಲ್ಲಿ ನಮ್ಮ ಕೊಲೀಗ್ ಇರ್ತಾರೆ, ಅವ್ರು ನೋಡ್ಕೊಳ್ತಾ ಇರ್ತಾರೆ. ನನ್ನ ಆಫೀಸಲ್ಲಿ ಬೇಕಾದ್ರೆ ನಾನು ಸಿಗ್ತೀನಿ. ಓಕೆ, ಸೂಪರ್ ಆಗಿ ಹೇಳಿದ್ರೆ. ಆ್ಯಂಡ್ ನಿಮ್ಮ ಕಡೆಯಿಂದ ಇದರ ನಂತರ ಮುಂದೆ ಯಾವುದು ಸರ್ ಲಾಂಚ್ ಮಾಡೋಣ ಅಂತ ಇದ್ದಾರೆ? ಫ್ಯೂಚರ್ ಪ್ರಾಜೆಕ್ಟ್ಸ್ ಯಾವುದು ಸರ್? ಇನ್ನೊಂದು 2-3 ಜಾಗ ಪ್ರೆಸೆಂಟ್ ರನ್ನಿಂಗ್ ಅಲ್ಲಿ ಇದೆ, ಇಲ್ಲಿ ಅಕ್ಕಪಕ್ಕದಲ್ಲಿ ಡಾಕ್ಯುಮೆಂಟೇಶನ್ ನಡೀತಾ ಇದೆ. ಓಕೆ, ಅದನ್ನ ನೋಡ್ಕೊಂಡು ಲಾಂಚ್ ಮಾಡ್ತೀವಿ. ಲಾಂಚ್ ಮಾಡೋಣ ಅಂತ ಇದ್ದೀರಾ. ಸೂಪರ್ ಆಗಿ ಹೇಳಿದ್ರೆ. ಸೊ ವೀಕ್ಷಕರೇ, ನಿಮಗೂ ಕೂಡ ನಿಮ್ಮ ಕನಸಿನ ನಿವೇಶನ ನನಸಾಗಬೇಕು, ಅದು ಕೂಡ ಒಂದು ಒಳ್ಳೆ ಪ್ರೈಮ್ ಲೊಕೇಶನ್ ಇರಬೇಕು ಅಂತಂದರೆ ಡೆಫಿನೆಟ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಅಂತ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ ಜೊತೆ ಮಾತಾಡಿ, ಅಸೋಸಿಯೇಟ್ಸ್ ಇರ್ತಾರೆ ಅವ್ರ ಜೊತೆ ಮಾತಾಡಿ, ಒಂದು ಬಾರಿ ಸೈಟ್ ವಿಸಿಟ್ ಮಾಡಿ ಫ್ಯಾಮಿಲಿ ಜೊತೆ ಬನ್ನಿ, ಒಂದು ಒಳ್ಳೆ ಸೈಟನ್ನಂತೂ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆಲ್ಮೋಸ್ಟ್ 50 ಸೈಟ್ಸ್ಗಳಂತೂ ಅವೈಲೇಬಲ್ ಇದೆ. ಕಾರ್ನರ್ ಇದೆ, ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಸರ್ ಹೇಳಿದ್ರು ಎಲ್ಲ ಡೈಮೆನ್ಷನ್ ಸಿಗುತ್ತೆ. ಆದ್ದರಿಂದ ಒಂದೊಳ್ಳೆ ನಿವೇಶನವನ್ನು ಖರೀದಿ ಮಾಡೋದನ್ನು ಮರಿಬೇಡಿ ಸರ್. ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಲೇಔಟನ್ನು ಒಂದು ಬೆಸ್ಟ್ ಪ್ರೈಸಲ್ಲಿ ತೊಗೊಂಬಂದಿರೋದಕ್ಕೆ ಧನ್ಯವಾದಗಳು ಸರ್. ತುಂಬ ಧನ್ಯವಾದಗಳು. ಧನ್ಯವಾದಗಳು ವೀಕ್ಷಕರೇ.